ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ನಮಸ್ಕಾರ ಕಣಯ್ಯ, ಬಾರೆ ಕೂತ್ಕೊಳ್ಳಯ್ಯ. ಇವರಿಗೆ ನನ್ನ ತಂಗಿ ಮನೇನಿಲ್ಲ ಅನ್ನೋದು ಗೊತ್ತಾದರೆ ಕಥೆನೇ ಬೇರೆ ಆಗ್ಬಿಡುತ್ತೆ. ಸದ್ಯಕ್ಕೆ ಏನು ಹೇಳಿದೆ ಅವಳು ನನ್ನ ಜೊತೆನೇ ಇದ್ದಾಳೆ ಅನ್ನೋ ಥರ ಮೇಂಟೈನ್ ಮಾಡಬೇಕು. ಇಲ್ಲದೆ ಹೋದರೆ ನನ್ನ ಮನೆ ಉಳಿಯಲ್ಲ. ಅದೊಂದು ನೆರವೇರಲಿ, ಆಮೇಲೆ ಏನಾಗುತ್ತೋ ನೋಡ್ಕೊಳ್ಳೋಣ. ಚೆಕ್ಕೇನೋ ಬರೀತಾ ಇದ್ದಾರೆ, ಮೊದಲು ಅದನ್ನು ತಗೊಂಡು ಹೊರಟ್ಬಿಡೋಣ. ತಗೊಳ್ಳಯ್ಯ. ಅದೇ ನಿನ್ನ ತಂಗಿದೇನೋ ಮೈಂಟೆನೆನ್ಸ್ ಅಂತ ಕೇಳಿದ್ದಿಲ್ಲ, 15,000 ರೂಪಾಯಿ. 6 ತಿಂಗಳಿಗೆ ಸೇರಿಸಿ 90,000 ರೂಪಾಯಿ ಬರ್ಬಿಟ್ಟಿದ್ದೀನಿ. ತೆಗೆದು ಮಡಿಕೊ. ಮೂಕಲ್ಲ ಇರಲ್ಲ, ಆಮೇಲೆ ಮಾಡ್ತೀನಿ. ನೋಡು, ನಾನು ಕೊಟ್ಟ ಮಾತನ್ನ ಉಳಿಸ್ಕೊಂಡಿದ್ದೀನಿ, ನೀನು ಹಂಗೆ ಕೊಟ್ಟ ಮಾತನ್ನ ಉಳಿಸ್ಕೋಬೇಕು. ಸರ್, ಇನ್ನೊಂದು ವಿಷಯ ಸರ್, ನನ್ನ ಸೈಟ್ ವಿಷಯವಾಗಿ ನೀವು ಗಮನನೇ ಹರಿಸ್ತಿಲ್ಲ. ಅವತ್ತು ನೀವು ಹೇಳ್ದಾಗೆ ಎಲ್ಲ ಮಾಡಿದ್ದೀನಿ. ನನ್ನ ತಂಗಿನ ಮನೆ ಕರ್ಕೊಂಡೋಗಿ ಇಟ್ಕೊಂಡಿದ್ದೀನಿ. ಡಿವೋರ್ಸ್ ಪೇಪರಿಗೆ ಅವಳ ಹತ್ರ ಸೈನ್ ಹಾಕ್ಸಿದ್ದೀನಿ. ಆದರೂ ನೀವು ಇದೊಂದು ಕೆಲಸ ಮಾಡಿಕೊಡ್ತಿಲ್ಲ. ನೀನೇನೇ ನೀನು ಒಂದು ಕೊಟ್ಟರೆ ಇನ್ನೊಂದು ಅಂತ ಒಂದ್ರ ಮೇಲೆ ಒಂದು ಕೇಳ್ತಾನೆ ಇದ್ರೆ ನಾನು ಏಟು ಅಂತ ಮಾಡೋಕ್ಕಾಯ್ತದ ನಿನಗೆ? ಹೀಗೆ ಹೇಳಿದ್ರೆ ಹೇಗೆ ಸರ್? ಮುಂಚೆನೇ ಇದೆಲ್ಲ ಮಾತುಕತೆ ಆಗಿದ್ದು ತಾನೆ. ಈಗ ಹೇಳ್ತಿದ್ದೀರಾ ನೀವು ಹೇಳ್ದಾಗೆ ಅವಳನ್ನ ನಮ್ಮನೇಲಿ ಇಟ್ಕೊಂಡಿದ್ದಿಲ್ಲ ತಾನೆ? ಹೂ ಕಣಯ್ಯ, ನೀನೇನೋ ಹೇಳ್ದೆ ಆ ಸೈಟ್ ವಿಷಯನ ಬೇಗ ಮುಗಿಸ್ಕೊಡಿ ಅಂತ. ನಾನು ಇವರಿಬ್ಬರಿಗೂ ಮೊದಲು ಡೈವರ್ಸ್ ಆಗಲಿ ಅಂತ ಕಾಯ್ತಾ ಇದ್ದೀನಿ. ಅಲ್ಲಿವರೆಗೂ ನಾನು ಕಾಯ್ಬೇಕು, ನೀನು ಕಾಯ್ಬೇಕು, ಆಮೇಲೆ ಮಿಕ್ಕಿದ್ದೆಲ್ಲ. ಯಾಕೆ ಸರ್, ನನ್ನ ಮೇಲೆ ನಿಮಗೆ ನಂಬಿಕೆ ಇಲ್ವಾ? ನನ್ನ ಮಾತನ್ನು ಯಾವತ್ತೂ ತಪ್ಪಲ್ಲ ಸರ್, ನನ್ನ ಮೇಲೆ ನಂಬಿಕೆ ಇಡಿ. ನೋಡಪ್ಪ ತಂದೆ, ಈ ಕಾಲದಲ್ಲಿ ಯಾರನ್ನೂ ನಂಬೋ ಆಗಿಲ್ಲ. ಅದರಲ್ಲಿ ಕಲಿಗಾಲದಲ್ಲಂತೂ ಯಾರನ್ನೂ ನಂಬಂಗೆ ಇಲ್ಲ. ಅದರಲ್ಲೂ ವಿಶೇಷವಾಗಿ ಇನ್ನೊಂದಂತೂ ನಂಬಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನೀನು 6 ಕೊಟ್ಟರೆ ಅತ್ತೆ ಕಡೆ, 3 ಕೊಟ್ಟರೆ ಸೊಸೆ ಕಡೆ ಅನ್ನೋ ಥರ. ಅದಕ್ಕೆ ಕೆಲಸ ಆಗೋವರೆಗೂ ನಿನ್ನ ಜುಟ್ಟು ನನ್ನ ಕೈಲಿರಲಿ ಅಂತ ನಾನು ಸುಮ್ಕೆ ಇವನು. ಮೊದಲು ಅವರಿಬ್ಬರದು ಡೈವರ್ಸ್ ಆಗಲಿ, ಹಾಗಂತ ನಾನೇನು ಸುಮ್ಕೆ ಇವನಿ ಅಂತ ಅಂದ್ಕೋಬೇಡ. ಎಲ್ಲ ಮಾತಾಡ್ಕೊಂಡ್ಬಿಟ್ಟಿವ್ನಿ. ಅವರಿಬ್ಬರಿಗೂ ಡೈವರ್ಸ್ ಆದ ತಕ್ಷಣ ನಿನ್ನ ಆಸ್ತಿ ಪೇಪರ್ ನಿನ್ನ ಹೆಸರಿಗೆ ಬರ್ತದೆ. ನೀನ್ಯಾಕೆ ಆಟೋ ತಲೆ ಕೆಡ್ಸ್ಕೊತಿದ್ದಿ? ಹೆಂಗವಳು ನಿನ್ನ ತಂಗಿ? ಅಲ್ಲಿ ಸೈಲೆಂಟ್ ಆಗೋಳ, ಅಲ್ಲೂ ಎಗರಾಡ್ತಾನೆ ಅವಳ? ಆ ಥರ ಏನಿಲ್ಲ ಸರ್, ಆರಾಮಾಗಿದ್ದಾಳೆ. ಇದನ್ನು ತೊಗೊಂಡು ಹೋಗ್ತಿರೋದು ಅವಳಿಗೆ ಅಲ್ವಾ ಸರ್? ಚೆನ್ನಾಗಿ ತಿನ್ನಿಸಿ ನನ್ನ ಕಂಟ್ರೋಲಲ್ಲಿ ಚೆನ್ನಾಗಿ ಇಟ್ಕೊಂಡಿದ್ದೀನಿ ಸರ್. ಅದಕ್ಕೆ ಅಲ್ವನಯ್ಯ ಇದನ್ನೆಲ್ಲ ಕೊಡ್ತಾ ಇರೋದು. ನೋಡು, ಅವಳನ್ನ ಇನ್ನೊಂದು 3 ತಿಂಗಳು ನೀನು ಜೋಪಾನವಾಗಿ ನೋಡ್ಕೋಬೇಕು. ಅವಳೆಲ್ಲೂ ಹೊರಗಡೆ ಹೋಗ್ಬಾರ್ದು, ಏನು ಕೆಲಸಕ್ಕೆ ಹೋಗ್ಬಾರ್ದು. ಅವಳು ಹೊರಗಡೆ ಹೋಗೋದು, ನನ್ನ ಮಗನ ಕಣ್ಣು ಕಾಣಿಸ್ಕೊಳ್ಳೋದು, ಮತ್ತು ಅವರಿಬ್ಬರು ಒಂದಾಗೋದು, ಇದೆಲ್ಲ ಏನೂ ಆಗಬಾರ್ದು. 3 ತಿಂಗಳಾದಮೇಲೆ ನನ್ನ ಮಗನ ಡೈವರ್ಸ್ ಆಗ್ಬಿಟ್ರೆ ಆಮೇಲೆ ಅವಳಿಗೆ ಜೀವನಾಂಶಕ್ಕೆ ಅಂತ ಏನು ಕೊಡಬೇಕು ಅದನ್ನು ಕೊಟ್ಬಿಟ್ಟು ಕೈ ತೊಳ್ಕೊಂಡ್ಬಿಡ್ತೀನಿ ಕಣಯ್ಯ. ಆಮೇಲೆ ಅವಳಿಗೂ ಈ ಮನೆಗೂ ಏನೂ ಸಂಬಂಧ ಇರೋಕ್ಕಿಲ್ಲ ಕಣಯ್ಯ. ಅಲ್ಲಿವರೆಗೂ ಅವಳನ್ನ ನೀನು ಜೋಪಾನ ನೋಡ್ಕೋಬೇಕು. ಅರ್ಥ ಆಯ್ತೆ? ದೇವ್ರೆ, ನನ್ನ ಮಗಳು ಎಲ್ಲೇ ಇದ್ರು ಏನೂ ತೊಂದರೆ ಆಗದೆ ನಮ್ಮ ಕೈಗೆ ಸಿಕ್ಬಿಡೋ ಹಾಗೆ ಮಾಡಪ್ಪ. ಅವಳು ಸಿಕ್ಕಿದ್ಮೇಲೆ ಅವಳನ್ನ ನಮ್ಮ ಜೊತೆಗೆ ಇಟ್ಕೋತೀನಿ. ಯಾವ ತಾಯಿಗೂ ತನ್ನ ಮಗಳು ಹೊರೆ ಆಗೋದಿಲ್ಲ. ಈ ತೊಂದರೆಗಳೆಲ್ಲ ಬಗೆಹರಿಯೋರ್ಗೂ ಅವಳು ನಮ್ಮ ಕಣ್ಮುಂದೆ ಇದ್ಬಿಟ್ರೆ ಸಾಕು. ಕಾಪಾಡಪ್ಪ ಭಗವಂತ, ಅವಳೆಲ್ಲೇ ಇದ್ರು ಸುರಕ್ಷಿತವಾಗಿರ್ಬೇಕು. ಭಾವನ ಸಿಕ್ಕಿದ್ಲಾ? ಇಲ್ಲ ಲಕ್ಷ್ಮಿ, ಎಲ್ಲ ಕಡೆ ಹುಡುಕ್ತೆ, ಎಲ್ಲೂ ಸಿಗಲಿಲ್ಲ. ಫೋನ್ ಮಾಡಿದ್ರೆ ಫೋನ್ ಸ್ವಿಚ್ ಆಫ್ ಆಗಿದೆ. ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ. ವೆಂಕಿ ಚೆಲ್ವಿ ಇನ್ನೂ ಹುಡುಕ್ತಾನೆ ಇದ್ದಾರೆ.
ನನ್ಗೇನು ಹೇಳ್ಬೇಕು ಗೊತ್ತಾಗ್ತಾ ಇಲ್ಲ ರೀ. ನಮ್ಮ ಭಾವನೆಗೆ ಮದುವೆ ಆಗ್ಲಿ ಅಂತ ಕಂಡು ದೇವ್ರಿಗೆ ಎಷ್ಟು ಹರಕೆ ಹೊತ್ಕೊಂಡಿದ್ದೆ, ಎಷ್ಟು ಪೂಜೆಗಳನ್ನ ಮಾಡಿದೆ. ಅದಕ್ಕೆ ಪ್ರತಿಫಲವಾಗಿ ನಮ್ ಸಿದ್ದು ಅಂತ ಒಳ್ಳೆ ಗಂಡ ಸಿಕ್ಕಿದ್ದ. ಸುಖವಾಗಿ ಸಂಸಾರ ನಡೆಸ್ತಾ ಇದ್ರು. ಈಗ ನೋಡಿದ್ರೆ ಅವಳ ಸಂಸಾರ ಹೀಗಾಗಿದ್ಯಲ್ಲ ರೀ. ಏನ್ರಿ ಇದು ಹಣೆ ಬರಹ ಭಗವಂತ. ಮತ್ತೆ ವೀಣಾ, ಭಾವನೆ ಸಿಕ್ಕಿದ್ಲಮ್ಮ? ಇಲ್ಲ ಮಾವ, ಹೋಗ್ಲಿ, ಎಲ್ಲಿದ್ದಾಳೆ ಅಂತನಾದ್ರೂ ಗೊತ್ತಾಯ್ತಾ? ನಾನು ಅವಳನ್ನ ಹುಡ್ಕೊಂಡು ಬೀದಿ ಅಲ್ದೆ, ಆದ್ರೆ ಅವಳು ಎಲ್ಲೂ ಕಾಣಿಸ್ಲಿಲ್ಲ. ಎಲ್ಲಿದ್ದಾಳೆ ಅಂತ ಕೇಳೋಣ ಅಂದರೆ ಅವಳ ಹತ್ರ ಫೋನೂ ಇಲ್ಲ. ಅಷ್ಟೊತ್ತಿಗೆ ನೀವುಗಳು ಫೋನ್ ಮಾಡಿದ್ರಿ, ಅದಕ್ಕೆ ಇಲ್ಲಿಗೆ ಬಂದೆ. ಸಂತು ಭಾವನನ್ನ ಬೀಗರ ಮನೆಯಿಂದ ಕರ್ಕೊಂಡ್ಬಂದು ದೊಡ್ಡ ತಪ್ಪು ಮಾಡ್ದ ಅಮ್ಮ. ಅಲ್ಲಿದ್ದಿದ್ರೆ ಅಳಿಯಂದ್ರು ಹೇಗೋ ಅವಳನ್ನು ಕಾಪಾಡ್ಕೊಂಡಿರೋರು. ಕರ್ಕೊಂಡ್ಬರೋದು ಅಲ್ಲದೆ ಅವಳ ಮನಸ್ಸು ನೋವು ಮಾಡೋದು ಮಾತಾಡಿದ್ರೆ ಅವಳು ತಡ್ಕೋತಾಳ? ಮೊದಲೇ ಸ್ವಾಭಿಮಾನಿ, ಅದಕ್ಕೆ ಯಾರ ಸಹವಾಸನೂ ಬೇಡ ಅಂತ ಮನೆ ಬಿಟ್ಲು ಹೋದು. ಸರಿಯಾಗಿ ಹೇಳಿದ್ರಿ ಮಾವ. ಇಷ್ಟಕ್ಕೆಲ್ಲ ಕಾರಣ ನಿಮ್ಮ ಮಗನೇ. ನಾವೆಲ್ಲರೂ ಜೊತೆಯಲ್ಲಿದ್ದಾಗಲೂ ಯಾರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡಲಿಲ್ಲ ಅವರು. ಈಗ ಎಲ್ಲರೂ ಬೇರೆ ಆಗಿದ್ದೀವಿ, ಆದರೂ ಯಾರನ್ನೂ ನೆಮ್ಮದಿಯಾಗಿರಕ್ಕೆ ಬಿಡ್ತಾ ಇಲ್ಲ. ಅವ್ರ ಭಾವನನ ಮನೆ ಕರ್ಕೊಂಡು ಬಂದಾಗ ತಂಗಿ ಅನ್ನೋ ಮಮಕಾರ ಅವರಲ್ಲಿದೆ ಅಂತ ತಿಳ್ಕೊಂಡು ನನಗೆಷ್ಟು ಖುಷಿಯಾಗಿತ್ತು ಗೊತ್ತಾ ಮಾವ. ಆದರೆ ಯಾವಾಗ ಅವರು ಭಾವನನ ಹತ್ರ ಬಾಡಿಗೆ ಕೇಳಿದ್ರೋ ಆವಾಗ ಆ ಡೊಂಕಾಗಿರೋ ನಾಯಿ ಬಾಲ ನೆಟ್ಗಾಗೋದು ಒಂದೇ ಅಂತ ನನಗೆ ಆಮೇಲೆ ಅರ್ಥ ಆಯಿತು. ಅಲ್ಲ ರೀ, ಅವ್ಳು ಎಲ್ಲೋ ಹೋಗೋ ಬದಲು ನಮ್ಮನೆಗೆ ಬರ್ಬೋದಿತ್ತಲ್ಲ ರೀ. ಬರ್ತಿದ್ಲೇನೋ ಅತ್ತೆ, ಆದರೆ ಇಲ್ಲಿಗೆ ಬಂದರೆ ಮತ್ತೆ ನಿಮ್ಗಳಿಗೂ ತೊಂದರೆ ಆಗುತ್ತೆ, ನೀವು ಮತ್ತೆ ಬೇಜಾರು ಮಾಡ್ಕೋತೀರಾ ಅಂತ ಅವಳು ಇಲ್ಲಿಗೆ ಬರಲಿಲ್ಲ ಅನ್ಸುತ್ತೆ. ಜೊತೆಗೆ ಈ ಡಿವೋರ್ಸ್ ವಿಷಯ ಬೇರೆ. ಅಂದ್ರೆ ಈ ವಿಷಯ ಭಾವನಂಗೆ ಗೊತ್ತಿತ್ತಮ್ಮ? ಹೌದು ಮಾವ, ಸಿದ್ದು ಡಿವೋರ್ಸ್ ಪೇಪರ್ ಕಳಿಸಿದ್ದಾರೆ ಅಂತ ಹೇಳಿ ಮೊನ್ನೆ ಇವರೇ ಅವಳಿಗೆ ನೋಟಿಸನ್ನು ಕೊಟ್ಟರು. ಏನಮ್ಮ ಹೇಳ್ತಿದ್ಯಾ? ನಮ್ಮ ಸಿದ್ದನೇ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಕೊಟ್ಟಿದ್ದಾನಂತ? ಹೌದು ಅತ್ತೆ, ಹಾಗಂತ ನಮ್ಮನೆಯವ್ರು ಹೇಳಿದ್ರು. ಮತ್ತೆ ಅದು ನಿಜಾನೋ ಸುಳ್ಳು ಅಂತ ನನಗಂತೂ ಗೊತ್ತಿಲ್ಲ. ಯಾಕಂದರೆ ನಿಮ್ಮ ಮಗ ತಮ್ಮ ಬೆಳೆ ಬೇಯಿಸ್ಕೊಳ್ಳೋದಕ್ಕೆ ಎಂಥ ಸುಳ್ಳು ಬೇಕಿದ್ರೂ ಹೇಳ್ತಾರೆ. ಅಯ್ಯೋ ದೇವ್ರೆ, ಈಗ ಅದು ನಿಜಾನೋ ಸುಳ್ಳು ಅಂತ ಗೊತ್ತಾಗಬೇಕು ಅನ್ನೋದಾದರೆ ಸಿದ್ದು ಅವರೇ ನಮಗೆ ಸಿಗಬೇಕು, ಆವಾಗಲೇ ಎಲ್ಲ ಗೊತ್ತಾಗುತ್ತೆ. ಸಮಾಧಾನ ಮಾಡ್ಕೊಳ್ಳಿ ಅತ್ತೆ. ಲಕ್ಷ್ಮೀ ನಿವಾಸ